ಏನು ಹೇಳುತ್ತೆ, ಒಂದೊಂದು ದಿವಸ ಒಂದೊಂದು ಹಣ್ಣಲ್ಲೇ ಅವಳಿಗೆ ರಂಗೋಲಿ ಹಾಕಬೇಕು ಅಂತ ಇರುತ್ತೆ. ಒಂದೊಂದು ದಿವಸ ಈ ಬಣ್ಣವನ್ನು ಅಭಿಷೇಕವನ್ನೇ ಮಾಡಬೇಕು ಅಂತ ಇರುತ್ತೆ. ಆ ಆಚರಣೆ ಈ ನಡುವೆ ಮಾಡ್ತಿಲ್ಲ, ಮಾಡೋಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಎಲ್ಲರ ಮನೇಲೂ ವಿಗ್ರಹ ಇಟ್ಕೊಂಡಿರಲ್ಲ, ಎಲ್ಲರ ಮನೇಲೂ ಪೂಜೆ ಮಾಡೋವಂಥ ಪದ್ಧತಿ ಇಲ್ಲ. ಸುಮ್ಮನೆ ನಾವು ಅಲಂಕಾರ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅವಳಿಗೆ ಒಂದು ಬಣ್ಣ ಅಂತೆ, ನಾವು ಇದೇ ಬಣ್ಣ ಹಾಕೊಂಬಿಡೋಣ. ನೀಲಿನ ಓಹೋ ಸರಿ ಆಯಿತು, ಲೆಮನ್ ಕಲರ್ ಅಂತೆ ಒಳ್ಳೆಯದು, ಸರಿ ಆಯಿತು, ಸರಿ ಪೀಕಾಕ್ ಕಲರ್, ಇನ್ನೊಂದು 4ನೇ ದಿವಸ ಪೀಕಾಕ್ ಕಲರ್. ಹೀಗೆ ಸರಸ್ವತಿ ಹಬ್ಬ ವೈಟೇ ಹಾಕೊಂಬರೋಣ, ಕೇರಳ ಸೀರೆ ಉಟ್ಕೊಳ್ಳೋದು. ಹೀಗೆ ಪ್ರತಿಯೊಬ್ಬ ಮನುಷ್ಯ ಮಾಡ್ಕೊತಾ ಇದ್ದಾನೆ. ಏನೋ ನಮ್ಮ ಸಂಸ್ಕಾರ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ, ಸಂತೋಷ ಅಂತ ಹೇಳಬೇಕೆ ಹೊರತು. ಆದರೆ ಶಾಸ್ತ್ರದಲ್ಲಿ ಇಲ್ಲ. ಈ ವರ್ಣ ಎಲ್ಲ ಬಣ್ಣಗಳೆಲ್ಲ ದೇವಿಗೆ ಮಾತ್ರ ಹೊರತು ಮನುಷ್ಯರಿಗಲ್ಲ. ಬ್ಲೌಸ್ ಹೀಗೆ ಇಟ್ಕೋಬೇಕು, ಸೀರೆ ಇದೇ ಕಲರ್ ಹುಟ್ಕೋಬೇಕು ಅನ್ನೋದು ಪಾಪ ಇವ್ರು ಮಾಡಿಕೊಂಡ್ರು. ಇದೆಲ್ಲ ಎಲ್ಲಿ ಬಂತು ಅಂದರೆ ಫಸ್ಟು ಶೆಟ್ರಲ್ಲಿ ಬಂತು, ಅದಾದಮೇಲೆ ಆಂಧ್ರದಲ್ಲಿ ಪ್ರಾಶಸ್ತ್ಯ ಆಯಿತು. ಆಂಧ್ರದಲ್ಲಿ ಮಾಡ್ತಾ ಇದ್ದಾರೆ ಸರಿ ಅಂತ ತಮಿಳ್ನಾಡಲ್ಲಿ ಶುರು ಮಾಡಿದ್ರು, ಕರ್ನಾಟಕಕ್ಕೆ ಬಂದುಬಿಟ್ಟಿದೆ. ಇನ್ನು ಸ್ವಲ್ಪ ದಿವಸಕ್ಕೆ ಹೋದರೆ ಹಿಂದಿಲಿ ಭಾಳ ಜನ ಏನು ಮಾಡಿದ್ರು, ಇತನಾ ವರ್ಣ ಹಮ್ ಲೋಗ್ ಸಂತೋಷಿ ಮಾಕ ಪೂಜೆ ಕರೆಯಿಂದ ಅಲ್ಲಿ ನವರಾತ್ರಿ ಭಾಳ ವೈಭವ. ಸೊ ಅಲ್ಲೇನು ಮಾಡ್ತಾರೆ, ಆ ಕಲ್ಕಟ್ಟ ಪೂಜೆ ಪುನಸ್ಕಾರ ನವರಾತ್ರಿ ಸಮಯದಲ್ಲಿ ಇವರು ಪೂಜೆ ಪುನಸ್ಕಾರ ಏನಿಲ್ಲ, ಕಲಶ ಇಡ್ತಾರೆ, ಡ್ರೆಸ್ಗಳು ಮಾಡ್ಕೊತಾರೆ, ಅಮ್ಮನವರು ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿನ ಕೂಡಿಸ್ತಾರೆ ನವರಾತ್ರಿ ವೈಭವದಲ್ಲಿ. ಒಬ್ಬಳು ವಿಶೇಷವಾಗಿರ್ತಾಳೆ, 10 ಕೈಯಲ್ಲಿರ್ತಕ್ಕಂಥವಳು. ಈಗ ಸರಸ್ವತಿ ಇರ್ತಾಳೆ, ಆ ಕಡೆ ಲಕ್ಷ್ಮಿ ಇರ್ತಾಳೆ, ಗಣಪತಿ ಸುಬ್ರಹ್ಮಣ್ಯ ಇರಲೇಬೇಕು. ಅದು ತ್ರಿಕೋಣಾತ್ಮಿಕ ದೀಪಿಕ, 3 ಶಕ್ತಿಗಳಲ್ಲಿ 2 ಮಕ್ಕಳು ಇರಲೇಬೇಕು ಅಂತ. ಆ 2 ಮಕ್ಕಳಲ್ಲಿರೋದಾಗ ಆತ್ಮಜ್ಞಾನ ಸ್ವರೂಪ ಬ್ರಹ್ಮ ಮಾಯೆ. ಬ್ರಹ್ಮ ಅಂದರೆ ಸ್ಥಿರವಾಗಿರೋದು, ಅದಕ್ಕೆ ಬಲಭಾಗದಲ್ಲಿ ಯಾವಾಗಲೂ ಗಣಪತಿ ಇರ್ತಾನೆ, ಎಡಭಾಗಲಾಗಿರೋ ಮಾಯೆಯಾಗಿರ್ತಾನೆ ರಾಹುತತ್ವ ಸುಬ್ರಹ್ಮಣ್ಯ. ಸೊ ಈ ಒಂದು ತ್ರಿಕೋಣದಲ್ಲಿ ಆ ನವರಾತ್ರಿ ವೈಭವವನ್ನು ಯಾರು ಆಚರಿಸ್ತಾರೆ ಅವರಿಗೆ ವಿಶೇಷತೆ. ಸೊ ಇನ್ನೂ ಏನು ಹೇಳಬೇಕು ಅಂದರೆ, ನಿಜ ಹೇಳಬೇಕು ಅಂದರೆ ನೈವೇದ್ಯದಲ್ಲೂ ಬಣ್ಣ ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ಸೋಮವಾರದ ದಿವಸ ನೀನು ಅಕಸ್ಮಾತ್ ನವರಾತ್ರಿ ಶುರು ಆಯಿತು ಅಂದರೆ ಚಂದ್ರನ ಸಮಯದಿಂದ ತೆಂಗಿನಕಾಯಿನಲ್ಲೇ ನೈವೇದ್ಯ ಮಾಡು ಅಂತ ಹೇಳುತ್ತೆ. ಸೊ ತೆಂಗಿನಕಾಯಿ ಚಿತ್ರಾನ್ನ ಮಾಡ್ಬೋದು. ಮಂಗಳವಾರ ಕೆಂಪಗಿರ್ಬೇಕು, ಏನು ಮಾಡೋದು, ಚಟ್ನಿ ಪುಡಿಯನ್ನು ಮಾಡ್ಕೋಬೋದು. ಬುಧವಾರ ಹಸಿರಲ್ಲೇ ಇರಬೇಕು, ಹಸಿರಲ್ಲಿರ್ಬೇಕಾ, ಒಂದು ಕೆಲಸ ಮಾಡೋಣ, ಫಸ್ಟ್ ಕ್ಲಾಸ್ ಆಗಿರೋ ಮೆಂತ್ಯ ಬಾತ್ ಮಾಡ್ಕೊಂಬರೋಣ. ಹೀಗೆ ಏನು ನೈವೇದ್ಯ ಮಾಡಬೇಕು ಅನ್ನೋದು ಕೂಡ ಊಟದಲ್ಲೂ ಅವಳಿಗೆ ಬಲಿಹರಣ ಅಂತ ಇರುತ್ತೆ. ಅದನ್ನು ಮಾಡ್ಬೋದೇ ಹೊರತು ಆಚರಣೆ ಆಭರಣ ಅನ್ನೋದಕ್ಕಿಂತನೋ ನಿಷ್ಕಲ್ಮಶವಾದ ಭಕ್ತಿ ಇಂಪಾರ್ಟೆಂಟು. ಶ್ರದ್ಧಾಂ ವಿದ್ಯಾಂ ಆಯುಷ್ಯವರ್ಣೆ ಅಂತ ಹೇಳ್ತಾಳೆ. ಅವಳು ಏನು ಹೇಳ್ತಾಳೆ, ನೀನು ಎಷ್ಟೇ ಕೋಪಿಸ್ಕೊ, ಏನೇ ಮಾಡು, ಅಮಾಂತ ಜಗನ್ಮಾತೆಯನ್ನು ಸೌಮ್ಯ ಸ್ವರೂಪದಲ್ಲಿ ಯಾರು ನೋಡ್ತಾರೆ, ತಾಯಿ ಜಗನ್ಮಾತೆಯನ್ನು ಎಷ್ಟು ಚೆನ್ನಾಗಿ ನೋಡ್ತಾರೆ.